ಸ್ನೇಹಿತರೆ, ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು BY ವಿಜಯೇಂದ್ರ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಹಾವು ಮುಂಗಿಸಿ ಅಂತಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ರಾಜ್ಯದ BJPಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ರಾಜ್ಯ ನೇಮಕವಾದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ನೇಮಕದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. BJPಯ ರಾಷ್ಟ್ರೀಯ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಿಯಂತ್ರಣ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದರೂ ಕೂಡ ರಾಷ್ಟ್ರೀಯ ನಾಯಕರಿಗ ಮಾತಿಗೂ ಕೂಡ ಯತ್ನಾಳ್ ಅವರು ಬೆಲೆ ಕೊಡದೆ ಪದೇ ಪದೇ BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ರಾಜ್ಯದ BJPಯ ಅನೇಕ ನಾಯಕರು ಕೂಡ ರಾಷ್ಟ್ರೀಯ BJP ನಾಯಕರಿಗೆ ಯತ್ನಾಳ್ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದು, ಸೂಕ್ತ ಕ್ರಮವನ್ನು ಯತ್ನಾಳ್ ವಿರುದ್ಧ ತೆಗೆದುಕೊಳ್ಳಿ, ಇಲ್ಲದೆ ಹೋದರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ BJPಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದರು. ರಾಜ್ಯ BJPಯ ಯಾವೆಲ್ಲ ನಾಯಕರು ಕೂಡ ಯತ್ನಾಳ್ ಅವರ ವಿರುದ್ಧ ದೂರನ್ನು ಹೊತ್ತು ರಾಷ್ಟ್ರೀಯ BJP ನಾಯಕರಿಗೆ ದೂರನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳೋದ್ರಲ್ಲಿ BJPಯ ರಾಷ್ಟ್ರೀಯ ನಾಯಕರು ಒಂದು ರೀತಿಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೊನ್ನೆ ತಾನೇ ನಡೆದಂತಹ ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ BJP ಹಾಗೂ JDS ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಪಾದಯಾತ್ರೆ ಕೇವಲ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಪಾದಯಾತ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯಕ್ಕೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋ ಪ್ರಯತ್ನಕ್ಕೆ BJPಯ ನಾಯಕರು ಕೈ ಜೋಡಿಸಿದರೆ, ಆ ಕಾರಣಕ್ಕೆ BY ವಿಜಯೇಂದ್ರ ಮತ್ತು DK ಶಿವಕುಮಾರ್ ಅವರ ನಡುವೆ ಒಂದು ರೀತಿಯ ಒಳ ಒಪ್ಪಂದ ಇದೆ. ಈ ಒಪ್ಪಂದದ ಕಾರಣಕ್ಕೇನೆ BY ವಿಜಯೇಂದ್ರ ಅವರು ಪಾದಯಾತ್ರೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಬಹುದೊಡ್ಡ ಆರೋಪವನ್ನು ಕೂಡ ಯತ್ನಾಳ್ ಅವರು ಮಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ ಮೊನ್ನೆ ದೆಹಲಿಗೆ ಹೋಗಿದ್ದಂತಹ BY ವಿಜಯೇಂದ್ರ ಈಗೇನು ಯತ್ನಾಳ್ ಮತ್ತು ತಂಡ ಪರ್ಯಾಯ ಪಾದಯಾತ್ರೆಗೆ ಒಂದು ಚಿಂತನೆಯನ್ನು ನಡೆಸಿ ಅನೇಕ ಸಭೆಗಳನ್ನು ನಡೆಸಿತ್ತೋ, ಈ ಒಂದು ಸಭೆಗಳ ವಿರುದ್ಧ ಪರ್ಯಾಯ ಪಾದಯಾತ್ರೆಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ರಾಷ್ಟ್ರೀಯ BJP ನಾಯಕರಿಗೆ ಮಾಡಿ ಯತ್ನಾಳ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಹೋದರೆ ನಾನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಕ್ಕಂಥ ಒಂದು ಆಸೆ ನನಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿ ಬಂದಿದ್ದರು. ಅದೇ ಸಂದರ್ಭದಲ್ಲಿ JP ನಡ್ಡಾ ಕೂಡ ಸದ್ಯಕ್ಕೆ ಯತ್ನಾಳ್ ಮೇಲೆ ನಾವು ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಿಮ್ಮ ಹಾಗೂ ಯತ್ನಾಳ್ ನಡುವೆ ಒಂದು ಸಂಧಾನ ಸಭೆಯನ್ನು ನಾವು ಏರ್ಪಡಿಸ್ತೀವಿ, ನೀವಿಬ್ಬರು ರಾಜಿಯಾಗಿ ಒಟ್ಟಾಗಿ ಹೋಗ್ತಕ್ಕಂಥದ್ದು ಸೂಕ್ತ ಎನ್ನುವ ಸಲಹೆಯನ್ನು ಕೂಡ ಕೊಟ್ಟಿದ್ರು ಅನ್ನುವ ಮಾಹಿತಿಗಳನ್ನು ನಾವು ಹಿಂದೆನೇ ಹಂಚಿಕೊಂಡಿದ್ವಿ. ಆದರೆ ಯಾವಾಗ JP ನಡ್ಡಾ ಅವರಿಂದ ಈ ರೀತಿಯ ಮಾತನ್ನು ಬಂತೋ ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ನೇರವಾಗಿಯೇ ತಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ ಒಂದು ಮಾತನ್ನು ಹೇಳಿದರು, ನಾನು ರಾಜ್ಯದ ಬೇರೆಲ್ಲ ಭಿನ್ನಮತೀಯ ನಾಯಕರೊಂದಿಗೆ ಬೇಕಾದರೆ ಸಂಧಾನಕ್ಕೆ ರೆಡಿಯಾಗಿದ್ದೀನಿ, ಆದರೆ ನನ್ನ ಹಾಗೂ ನಮ್ಮ ಕುಟುಂಬದವರ ವಿರುದ್ಧ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥ ಬಸವನಗೌಡ ಪಾಟೀಲ್ ಅವರೊಂದಿಗೆ ಯಾವುದೇ ಕಾರಣಕ್ಕೂ ರಾಜಿಯನ್ನು ನಾನು ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ಖಡಕ್ ಒಂದು ಸಂದೇಶವನ್ನು ರಾಷ್ಟ್ರೀಯ BJP ನಾಯಕರಿಗೆ ಕೊಟ್ಟಿದ್ದರು. ಆದರೆ ಇವತ್ತು ರಾಜ್ಯದಲ್ಲಿ BJPಯಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದ್ದು, ದಿಢೀರಾಗಿ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರು ಈ ಯತ್ನಾಳ್ ಅವರ ಒಂದು ಬೆನ್ನೆಲುಬಾಗಿ ಅವರ ಸಂಕಷ್ಟದ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥದ್ದು ಅನೇಕ ರೀತಿಯ ರಾಜಕೀಯ ಊಹಾಪೋಹಗಳಿಗೆ ಕಾರಣವಾಗಿದೆ. ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯನ್ನು ಆರಂಭಗೊಳಿಸೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಅನುಮತಿಯನ್ನು ನಿರಾಕರಿಸಿ ಆ ಒಂದು ಫ್ಯಾಕ್ಟರಿಯ ಓಪನಿಂಗಿಗೆ ತಡೆಯನ್ನು ತಂದಿರತಕ್ಕಂಥದ್ದು, ಇದೀಗ ಅದರ ವಿರುದ್ಧ ಯತ್ನಾಳ್ ಅವರು ಧರಣಿಯನ್ನು ಮಾಡ್ತಿರ್ತಕ್ಕಂಥದ್ದು. ಈ ಧರಣಿಯ ಸಂದರ್ಭದಲ್ಲಿ BJPಯ ರಾಜ್ಯದ ನಾಯಕರು ಬೆಂಬಲವನ್ನು ಕೊಡ್ತಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ BY ವಿಜಯೇಂದ್ರ ಯತ್ನಾಳ್ ಅವರ ಪರವಾಗಿ ಈ ಒಂದು ಪ್ರತಿಭಟನೆಯ ಒಂದು ಬೆಂಬಲವನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಎಲ್ಲರ ಅಚ್ಚರಿಗೆ ಕಾರಣವಾಗಿ ವಿಜಯೇಂದ್ರ ಅವರು ಇವತ್ತು ಯತ್ನಾಳ್ ಅವರ ಪರವಾಗಿ ಟ್ವೀಟನ್ನು ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಒಂದು ರೀತಿಯ ಜಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. BY ವಿಜಯೇಂದ್ರ ಅವರ ಈ ಒಂದು ಯತ್ನಾಳ್ ಅವರ ಪರವಾಗಿ ನಿಂತಿರ್ತಕ್ಕಂಥ ಒಂದು ನಿಲುವಿನ ಹಿಂದೆ ಬಹುದೊಡ್ಡ ರಾಜಕೀಯ ರಣತಂತ್ರ ಅಡಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಯತ್ನಾಳ್ ಅವರ ಪರವಾಗಿ ಯಾಕೆ ವಿಜಯೇಂದ್ರ ಅವರು ನಿಂತಿದ್ದಾರೆ, ಈ ವಿಜಯೇಂದ್ರ ಅವರ ಒಂದು ಸಪೋರ್ಟಿನ ಹಿಂದೆ ಇರತಕ್ಕಂಥ ಆ ರಣತಂತ್ರ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ.
ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿ ಎಸ್ ಯಡಿಯೂರಪ್ಪರವರ ಕುಟುಂಬ ಮತ್ತು ಯತ್ನಾಳ್ ಅವರ ನಡುವೆ ಒಂದು ರೀತಿ ವೈಯಕ್ತಿಕ ದ್ವೇಷನೇ ಉಂಟಾಗಿದೆ ಅಂತಲೇ ಹೇಳ್ಬೋದು. ಪದೇ ಪದೇ ಯಡಿಯೂರಪ್ಪನವರ ವಿರುದ್ಧ ಮತ್ತು ಅವರ ಪುತ್ರರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದ್ರ ಮೂಲಕ ಒಂದು ರೀತಿ ಈ ಕುಟುಂಬವನ್ನು ಪೇಚಿಗೆ ಸಿಲುಸ್ತಕ್ಕಂಥ ಪ್ರಯತ್ನಕ್ಕೆ ಯತ್ನಾಳ್ ಅವರು ಕೈ ಹಾಕಿದ್ದಾರೆ. ಯತ್ನಾಳ್ ಅವರು ನೇರವಾಗಿಯೇ ವಿರೋಧ ಪಕ್ಷಗಳನ್ನು ಜಾಡಿಸೋದಕ್ಕಿಂತ ಹೆಚ್ಚಾಗಿ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಬಂದಿರತಕ್ಕಂಥದ್ದೇ ಹೆಚ್ಚು. ಈ ಸಂದರ್ಭದಲ್ಲಿ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಯತ್ನಾಳ್ ಮಾಡ್ತಾ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಪರ್ಯಾಯವಾಗಿ ನಾವು ಕೂಡ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಯತ್ನಾಳ್ ಅವರು ಮಾಡಿದ್ದು, ಯತ್ನಾಳ್ ಅವರ ಜೊತೆಗೆ BJP ಹಿರಿಯ ನಾಯಕರು ಕೂಡ ಕೈ ಜೋಡಿಸಿದ್ದು BJPಯ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಅದಾದ ನಂತರ ಬೆಂಗಳೂರು ಮೈಸೂರು ಪಾದಯಾತ್ರೆಯ ಒಂದು ವರದಿಯನ್ನು ತೆಗೆದುಕೊಂಡು BY ವಿಜಯೇಂದ್ರ ರಾಷ್ಟ್ರೀಯ BJP ನಾಯಕರನ್ನ ಭೇಟಿಯಾದರು. ಆ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ತಂಡದ ವಿರುದ್ಧ ಕೂಡ BY ವಿಜಯೇಂದ್ರ ದೂರನ್ನು ಸಲ್ಲಿಸಿದ್ರು. ಈ ತಂಡದ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ BJPಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಶೀಘ್ರದವೇ ಚುನಾವಣೆ ಎದುರಾಗ್ತಕ್ಕಂಥ ಉಪಚುನಾವಣೆಗಳಲ್ಲಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ BJP ಅಭ್ಯರ್ಥಿಯ ಗೆಲುವಿಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಯತ್ನಾಳ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ರಾಜ್ಯದ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಅಭಿಮಾನಿ ಬಳಗ ಹಾಗೂ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ BJPಯ ರಾಷ್ಟ್ರೀಯ ನಾಯಕರು ಹಿಂದೇಟಾಗ್ತಾ ಇದ್ದಾರೆ. ಈ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ನೀವೊಂದು ಹೆಜ್ಜೆ ಕೆಳಗೋಗಿ ಆ ಮೂಲಕ ಯತ್ನಾಳ್ ಅವರೊಂದಿಗೆ ಸಂಧಾನ ಸಭೆಯನ್ನು ನಾವು ಏರ್ಪಡಿಸ್ತೀವಿ, ಈ ಸಭೆಗೆ ನೀವು ಭಾಗವಹಿಸಿ ನಿಮ್ಮಿಬ್ಬರ ನಡುವೆ ಒಂದು ಸಂಧಾನ ಸೂತ್ರವನ್ನು ನಾವು ಸೂಕ್ತವಾದ ಸಂಧಾನ ಸೂತ್ರವನ್ನು ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ರಾಷ್ಟ್ರೀಯ ನಾಯಕರು ಹೇಳಿದರು. ಆದರೆ ರಾಷ್ಟ್ರೀಯ ನಾಯಕರ ಈ ಒಂದು ಸಲಹೆಗೆ ವಿಜಯೇಂದ್ರ ಅವರು ಸೊಪ್ಪಾಕಿರಲಿಲ್ಲ. ಇದೀಗ ದಿಢೀರಾಗಿ ಈ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಗೆ ರಾಜ್ಯ ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಮುಂದಿಟ್ಟುಕೊಂಡು ಯಾವಾಗ ಅನುಮತಿಯನ್ನು ಕೊಡಲಿಲ್ವೋ ಆ ಸಂದರ್ಭದಲ್ಲಿ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದರು. ಆ ಹೋರಾಟಕ್ಕೆ ರಾಜ್ಯದ ಎಲ್ಲ BJPಯ ನಾಯಕರು ಬೆಂಬಲವನ್ನು ಕೊಟ್ಟಿದ್ದು ನಾವೆಲ್ಲ ನೋಡಿದ್ವಿ. ಈ ಸಂದರ್ಭದಲ್ಲಿ BY ವಿಜಯೇಂದ್ರ ಕೂಡ ಯತ್ನಾಳ್ ಅವರ ಪರವಾಗಿ ಟ್ವೀಟ್ ಅನ್ನು ಮಾಡಿದ್ದು, ರಾಜ್ಯ ಸರ್ಕಾರ ಕೇವಲ ರಾಜಕಾರಣದ ಉದ್ದೇಶಕ್ಕಾಗಿ ಯತ್ನಾಳ್ ಅವರ ಒಂದು ಫ್ಯಾಕ್ಟರಿಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದು, ಒಂದು ರೀತಿ ಇದೇ ರೀತಿ ಅನುಮತಿಯ ಕೊಡೋದನ್ನು ನಿರಾಕರಿಸಿದ್ದಾದರೆ ನಾವು ಸೂಕ್ತವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಯತ್ನಾಳ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಆಶ್ಚರ್ಯವನ್ನು ತಂದಿದೆ. ಆದರೆ BY ವಿಜಯೇಂದ್ರ ಅವರ ಈ ನಡೆ ಹಿಂದೆ ಬಹುದೊಡ್ಡ ರಣತಂತ್ರ ಅಡಗಿದ್ದು ಯತ್ನಾಳ್ ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನ ಇದು ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ರಾಷ್ಟ್ರೀಯ BJP ನಾಯಕರು ಕೂಡ ಯತ್ನಾಳ್ ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು, ನೀವು ಒಂದು ವೇಳೆ ಇದೇ ರೀತಿಯ ಭಿನ್ನಮತವನ್ನು ಮುಂದುವರಿಸಿದರೆ ಅದು ರಾಜ್ಯದಲ್ಲಿ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜನ್ನು ತಂದಿಡುತ್ತೆ. ನೀವೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೀರಿ, ಆ ಕಾರಣಕ್ಕೆ ನೀವೇ ವಿಜಯೇಂದ್ರ ಅವರೊಂದಿಗೆ ಹೊಂದ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಬುದ್ಧಿವಾದವನ್ನು ಕೂಡ ಯತ್ನಾಳ್ ಅವರಿಗೆ ಹೇಳಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ BJPಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರ ಮಾತಿಗೆ ಬೆಲೆ ಕೊಟ್ಟು ವಿಜಯೇಂದ್ರ ಅವರು ಯತ್ನಾಳ್ ಪರವಾಗಿ ಇದೀಗ ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ದು ರಾಜ್ಯದ BJPಯ ಭಿನ್ನಮತ ಕೊನೆಗೊಳ್ಳುತ್ತಾ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಗೆ ರಾಜ್ಯ ಸರ್ಕಾರ ತಡೆಯೊಡ್ಡಿರುವುದರ ವಿರುದ್ಧ ಯತ್ನಾಳ್ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ BY ವಿಜಯೇಂದ್ರ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕ್ರಮ ಸರಿಯಾಗಿದೆಯಾ, ಅಥವಾ ಯತ್ನಾಳ್ ಅವರ ಬಂಡಾಯಕ್ಕೆ ಮಣಿದು BY ವಿಜಯೇಂದ್ರ ಈ ರೀತಿಯ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.